ನಾ 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 ನಾ. ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ. ನಾನಿಂತಲ್ಲೇ ಹಾಳಾದೆ ನಿನ್ನಿಂದಲೇ 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 ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ഇരുളಲ್ಲಿ ಜ್ವರದಂತೆ ಕಾಡೀಗ ಹಾಯಾಗಿ ನಿಂತಿರುವೆ ಸರಿಯೇನು ಬೇಕಂತಲೇ ಮಾಡಿ ಏನು. ನಿಶ್ಚಿತಾರ್ಥದ ಸಲುವಾಗಿ ನಾವು ಈ ಸಾಯಂಕಾಲ ಕೂಡಿ ಬಂದಿದ್ದೇವೆ. ನಮ್ಮ ಕುಟುಂಬದ ಪರವಾಗಿ ಮತ್ತು ಸಕಲೇಶ್ವರ ತಾಲೂಕು ಜಾನಕೆರೆ ಗ್ರಾಮ ದಿವಂಗತ ನೇತ್ರಾವತಿ ಹಾಗೂ ನಮ್ಮ ಪ್ರಿಯರಾಗಿರುವಂಥ ಸೋಮಶೇಖರ್ ಅವರ ಅದರಿಂದ ಈಗ ವೇದಿಕೆಗೆ ಗಮನಿಸಲಾಗಿರುವಂಥ ಪುನೀತನನ್ನು ವೇದಿಕೆಗೆ ನಾವು ಬರಮಾಡಿಕೊಂಡಿದ್ದೇವೆ. ದೇವರ ಸಂದೇಶಕ್ಕೆ ನಾವು ಹೋಗೋಣ.
ಈ ರಾತ್ರಿ ವೇಳೆ ನಿಮಗೆ ಸ್ತೋತ್ರ ಕೊಂಡಾಟವನ್ನು ಸಲ್ಲಿಸ್ತೇವೆ. ಹೀಗೆ ಸ್ವಾಮಿ ನಾವೆಲ್ಲರೂ ಕೂಡಿ ಬರಲಿಕ್ಕಾಗುವ ಹಾಗೆ ನಿಮ್ಮ ಮಹಾಕೃಪೆಯಿಂದ ಸ್ವಾಮಿ ನಮ್ಮನ್ನು ಸೇರಿಸಲಿಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ಕರ್ತರೆ, ನೀವು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವಂಥ ದೇವರು. ನೀವು ನಂಬಿದಂಥ ಮಕ್ಕಳನ್ನು ಯಾವಾಗಲೂ ಸ್ವಾಮಿ ನೀವು ಆಶೀರ್ವದಿಸಿ ನಡೆಸುವಂಥ ದೇವರಿಗಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಾವು ಪ್ರಾರ್ಥಿಸ್ತಾರಲ್ಲ ಹಾಗೆ ಈ ದಿನ ಸ್ವಾಮಿ ನಾವು ಗ್ರಾಹಕರಿಗಾಗಿ ಸೇರಿ ಬರುವಾಗ ನಡೆಸುವುದಕ್ಕಾಗಿ ನಾವು ಸಲ್ಲಿಸ್ತೇವೆ. ಆತನಿಗೆ ಸಮಸ್ತವನ್ನು ಅಧೀನ ಮಾಡಿದಂಥ ಆದರೆ ಮನುಷ್ಯನ ಉದ್ಯೋಗಿಯಾಗುವುದು ಒಳ್ಳೆಯದಲ್ಲ ಮಾಡಿದಂಥ ಸಂಗತಿಯನ್ನು ನಾವು ನೆನಪು ಮಾಡುತ್ತೇವೆ ಸ್ವಾಮಿ. ಅವರ ಕರ್ತನೆ ಎಂಬುದಾಗಿ ನಾವು ನೆನಪು ಮಾಡುತ್ತೇವೆ ಸ್ವಾಮಿ. ಈ ದಿನ ಸ್ವಾಮಿ ನಾವು ಕೂಡಿ ಬಂದಿರುವಾಗ ಇವರ ಸಹೋದರ ವಸುಧ ಹಾಗೆ ಸ್ವಾಮಿ ಇವರ ಸಹೋದರ ಪುನೀತ್ ಇವರ ವಿವಾಹ ಕಾರ್ಯವನ್ನು ಸ್ವಾಮಿ ನಿಮ್ಮ ಘನ ಸಮಿತಿಯಲ್ಲಿ ಇಟ್ಟು ನಾವು ಪ್ರಾರ್ಥಿಸುವುದಾಗಿದೆ ಸ್ವಾಮಿ. ಈ ಒಂದು ಕಾರ್ಯಕ್ರಮವು ಕರ್ತನೆ ಈ ಕಾರ್ಯಕ್ರಮದ ಆದಿ ಅಂತಿಮ ನೀವಾಗಿದ್ದೆವು ಕರ್ತನೆ, ನೀವು ಮಾತ್ರ ನೀವು ಬೇಕಾಗಿ ನಾವು ಪ್ರವಾಸವಾಗಿದ್ದೇವೆ. ಯಾವುದು ಸ್ವಾಮಿ ಯಾವ ರೀತಿಯ ಅಡಚಣೆಗಳು ತಂತ್ರಗಳ ರೀತಿಯಲ್ಲಿ ಈ ಒಂದು ವಿವಾಹ ಕಾರ್ಯವು ಕರ್ತನೆ ಸುಗಮವಾಗಿ ನಿಲ್ಲಕ್ಕಾಗುವ ಹಾಗೆ ನೀನೇ ಸ್ವಾಮಿ ದಕ್ಷಿಣಾಗಿ ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಹೌದು ಸ್ವಾಮಿ, ನಮ್ಮೆಲ್ಲರೂ ಸೇರಿಬರಲಿದೆ. ಇದೊಂದು ನಿಶ್ಚಿತಾರ್ಥದ ಒಂದು ಕಾರ್ಯಕ್ರಮ. ಕ್ರೈಸ್ತ ವಿಶ್ವಾಸಿಗಳಿಗೆ ಈ ರೀತಿಯಾಗಿ ಸೇರಿ ಬಂದು ನಾವು ನಿಶ್ಚಿತಾರ್ಥ ಮಾಡುವುದಕ್ಕಿಂತ ಮುಂಚೆ ಪ್ರಾರ್ಥನಾಪೂರ್ವಕವಾಗಿ ದೇವರ ವಾಕ್ಯದ ಆಧಾರದ ಮೇಲೆ ಕಾರ್ಯಗಳನ್ನು ಮಾಡುವುದು ಉಚಿತವಾಗಿದೆ. ಹೇಗೂ ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ವಂದಿಸಿ ಈ ಸಂಧ್ಯಾ ಸಮಯದಲ್ಲಿ ದೇವರ ಆತ್ಮವನ್ನು ನನಗೆ ಕೊಟ್ಟಿರುವಂತಹ ಕೆಲವು ವಾಕ್ಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ಜ್ಞಾನೋಕ್ತಿ ಇದರ 18ನೇ ಅಧ್ಯಾಯ ಅದರ 22ನೇ ವಾಕ್ಯ ಮತ್ತು 19ನೇ ಅಧ್ಯಾಯ 14ನೇ ವಾಕ್ಯ ಓದಿಕೊಳ್ಳುತ್ತೇನೆ. ಜ್ಞಾನೋಕ್ತಿ 18ನೇ ಅಧ್ಯಾಯ ಅದರ 22ನೇ ವಾಕ್ಯ. ಪತ್ನಿ ಲಾಭವು ರತ್ನ ಲಾಭ, ಅದು ಯೆಹೋವನ ಅನುಗ್ರಹವೇ. ಇನ್ನೊಂದು ಬಾರಿಗೆ ಓದುತ್ತೇನೆ. ಪತ್ನಿ ಲಾಭವು ರತ್ನ ಲಾಭ, ಅದು ಯೆಹೋವನ ಅನುಗ್ರಹವೇ. 19ನೇ ಅಧ್ಯಾಯ 14ನೇ ವಾಕ್ಯ ಅದೇ ಜ್ಞಾನೋಕ್ತಿಯಲ್ಲಿ. ಮನೆ ಮಾರು ಆಸ್ತಿ ಪಾಸ್ತಿಯು ಪಿತೃಗಳಿಂದ ದೊರಕುವ ವಿವೇಕಿನಿಯಾದ ಹೆಂಡತಿಯು ಯೆಹೋವನ ಅನುಗ್ರಹವೇ. ದೇವರು ಈ ವಾಕ್ಯವನ್ನು ನಮಗೆಲ್ಲರಿಗೂ ಆಶೀರ್ವದಿಸಲಿ. ಹೇಗೂ ಈ ವಾಕ್ಯ ನಾವು ಓದುವಾಗಲೇ ಅರ್ಥವಾಗುತ್ತದೆ. ಒಂದು ದಾಂಪತ್ಯ ಜೀವಿತಕ್ಕೆ ಬೇಕಾಗಿರುವಂಥ ದೇವರ ಅನುಗ್ರಹ ಎಂಬುದನ್ನು ನಾವು ಈ 2 ವಾಕ್ಯಗಳಲ್ಲಿ ಗಮನಿಸಬಹುದು. ಮೊದಲನೇ ವಾಕ್ಯ ನಾವು ಓದಿದೆವು, ಪತ್ನಿ ಲಾಭವು ರತ್ನ ಲಾಭ ಎಂದು ಕನ್ನಡದಲ್ಲಿ ಬರಲಿದೆ. ಹೇಗೂ ಈ ಒಂದು ಪದಪ್ರಯೋಗದಲ್ಲಿ ವೈವಾಹಿಕರಾಗಿರುವುದು ಅದು ಲಾಭದಾಯಕವಾಗಿದೆ ಎಂದು ಇದರ ಅರ್ಥವಾಗಿದೆ. ದೇವರು ಮೊಟ್ಟ ಮೊದಲಿಗೆ ಉಂಟು ಮಾಡಿದ ಮನುಷ್ಯನನ್ನು ಸರಿ, ಆದರೆ ಅದನ್ನು ಒಬ್ಬಟ್ಟಿಗೆದಾಗಿರುವುದು ದೇವರಿಗೆ ಸರಿ ಕಾಣಲಿಲ್ಲ. ಸೃಷ್ಟಿಯಲ್ಲಿ ಎಲ್ಲವನ್ನು ಉಂಟು ಮಾಡಿದರೂ ಸಹ ಎಲ್ಲವನ್ನು ಒಳ್ಳೆಯದೆಂದು ನೋಡಿದಂತಹ ಆ ದೇವರು ಮಾನವನನ್ನು ಉಂಟು ಮಾಡಿದಾಗ ಮಾತ್ರ ಆತನ ಒಬ್ಬಟ್ಟಿಗೆ ತನವನ್ನು ದೇವರು ನೋಡೋದಕ್ಕೆ ಇಷ್ಟಪಡಲಿಲ್ಲ. ಹಾಗಾಗಿ ಅವನಿಗೆ ಸರಿ ಬೀಳುವ ಒಬ್ಬ ಸಹಕರಣಿಯನ್ನು ಉಂಟು ಮಾಡುವುದಕ್ಕಾಗಿ ಆತನಿಗೆ ಗಾಢನಿದ್ರೆಯನ್ನು ಕೊಟ್ಟು ಆತನ ಪಕ್ಕೆಯಲ್ಲಿರುವಂತಹ ಒಂದು ಎಲುಬನ್ನು ತೆಗೆದುಕೊಂಡು ಒಂದು ಸ್ತ್ರೀಯನ್ನು ಮಾಡಿ ಅವನಿಗೆ ಕೊಟ್ಟರು. ಆವಾಗ ಆದಾಮನು ಹೇಳಿದ್ದು ಈಗ ಸರಿ. ಅಲ್ಲಿ ಒಂದು ಅದ್ಭುತವಾದ ಸನ್ನಿವೇಶ ಏದೇನು ತೋಟದಲ್ಲಿ ಮೊದಲನೆಯ ಮದುವೆಯ ಒಂದು ಸಂದರ್ಭ ನೀವು ಗಮನಿಸಬಹುದು. ಹಾಗೆ ಆ ದಿನದಿಂದ ಈ ದಿನದವರೆಗೂ ಭೂಮಿಯ ಮೇಲೆ ಎಲ್ಲೆಲ್ಲಿ ಮದುವೆ ಆಗುತ್ತದೋ, ಅದು ಯಾವುದೇ ಜಾತಿ ಇರಲಿ, ಧರ್ಮ ಇರಲಿ, ಯಾವುದೇ ಪಂಗಡವಾಗಲಿ, ವಿವಾಹವೆನ್ನುವುದು ಇದು ದೇವರ ಯೋಜನೆಯಾಗಿದೆ. ಅದನ್ನು ಒಪ್ಪಿಕೊಳ್ಳುವಂಥ ಪ್ರತಿಯೊಬ್ಬ ಮಾನವರು ದೇವರ ಇಚ್ಛೆಯನ್ನು ಒಪ್ಪಿಕೊಳ್ಳುವವನಾಗಿದ್ದಾನೆ. ಹಾಗಾಗಿ ಮನುಷ್ಯನು ಒಬ್ಬಟ್ಟಿಗನಾಗಿರಬಾರದು ಎಂಬುದನ್ನು ದೇವರ ಯೋಜನೆ. ಈಗಾಗಲೇ ದೇವರ ಸೇವಕರು ಸಹೋದರ ಹೇಳ್ತಾ ಇದ್ದಾರೆ, ಹೌದು, ಇದು ದೇವರ ಯೋಜನೆ. ಹಾಗಾಗಿ
ದೇವರು ಈ ರೀತಿಯಾಗಿ ಎರಡು ಸಭೆಗಳನ್ನು, ಎರಡು ಕುಟುಂಬಗಳನ್ನು ಕರ್ತನಾದ ಯೇಸು ಕ್ರಿಸ್ತನನ್ನು ಅವರು ಸ್ವಂತ ರಕ್ಷಕರಾಗಿ ಅಂಗೀಕಾರ ಮಾಡಿದ ಕಾರಣ, ಅನ್ಯೋನ್ಯತೆಯನ್ನು ಇರುವುದ ಕಾರಣ ಇವತ್ತು ನಿಶ್ಚಿತಾರ್ಥ ಕಾರ್ಯಕ್ಕಾಗಿ ನಾವು ಇಲ್ಲಿ ಸೇರಿಕೊಂಡಿದ್ದೇವೆ. ಈ ಒಂದು ಸಮಯದಲ್ಲಿ ಓದಿದಂತಹ ಈ ಎರಡು ವಾಕ್ಯ, ಅದರಲ್ಲಿ ಎರಡು ವಾಕ್ಯಗಳಲ್ಲಿ ಸಮನಾಗಿರುವಂತಹ ಒಂದು ಪದ ಯೆಹೋವನ ಅನುಗ್ರಹವೇ. ಹಾಗಾದ್ರೆ ಪತ್ನಿಯನ್ನು ಸಂಪಾದಿಸುವಂತಹ ಪ್ರತಿ ಪುರುಷರು ನಿಜವಾಗಿ ಅದು ದೇವರ ಅನುಗ್ರಹದಿಂದಲೇ ಎಂದು ನಾವು ತಿಳಿದಿರಬೇಕು. ಹಾಗಾಗಿ ಇವತ್ತಿನ ಕಾಲಗಳಲ್ಲಿ ವಿವಿಧ ರೀತಿಯಿಂದ ಸಂಪಾದನೆ ಮಾಡುವಂತಹ ಜನ ಇದ್ದಾರೆ. ಅದು ವೈವಾಹಿಕ ಬಾಹ್ಯವಾಗಿರುವಂತಹ ಹೊರಗಡೆ ಇರುವಂತಹ ಜೀವಿತವನ್ನು ಜೀವಿಸಲಿಕ್ಕೆ ತುಂಬಾ ಮನುಷ್ಯರು ಪ್ರಯತ್ನ ಮಾಡುತ್ತಿರುವಾಗ ದೇವರ ವಾಕ್ಯ ಹೇಳುವಂಥದ್ದು ಪತ್ನಿ ಲಾಭವು ರತ್ನ ಲಾಭ ಎಂಬುದು. ಹಾಗಾಗಿ ಅದು ಯೆಹೋವನ ಅನುಗ್ರಹದಿಂದಲೇ ಆಗಿರುವಂಥದ್ದಾಗಿದೆ. 14ನೇ ವಾಕ್ಯ 19ನೇ ಅಧ್ಯಾಯದಲ್ಲಿ ನೀವು ನೋಡುವುದಾದರೆ ಅದು ಮನೆ ಮಾರು ಆಸ್ತಿ ಪಾಸ್ತಿ ಪಿತೃಗಳಿಂದ ದೊರಕುವ ಸ್ತ್ರೀಯ ಒಂದು ವಿವೇಕ ಎಷ್ಟು ಅವಶ್ಯಕತೆ ಇದೆ ಒಬ್ಬ ಪುರುಷನಿಗೆ ಎಂಬ ಒಂದು ವಿಷಯ ಇಲ್ಲಿ ಸ್ಪಷ್ಟಪಡಿಸುವುದಾಗಿದೆ. ಹಾಗಾಗಿ ಅದು ಲೂಕನ ಸುವಾರ್ತೆ 20ನೇ ಅಧ್ಯಾಯ, ಲೂಕನ ಸುವಾರ್ತೆ 20ನೇ ಅಧ್ಯಾಯ ಅದರ 34ರಿಂದ 36 ವಾಕ್ಯಗಳು ನಾನು ಓದುತ್ತೇನೆ. ಲೂಕನ ಸುವಾರ್ತೆ 20ನೇ ಅಧ್ಯಾಯ 34ರಿಂದ 30. ಮರಣಕ್ಕೆ ಗುರಿಯಾಗುವುದೇ ಇಲ್ಲ, ಪುನರುತ್ಥಾನವನ್ನು ಹೊಂದಿದವರಾಗಿದ್ದು ದೇವದೂತರಿಗೆ ಸರಿ ಸಮಾನರು, ದೇವರ ಮಕ್ಕಳು ಆಗಿದ್ದಾರೆ. ದೇವರು ತಾಯಿ ಮೂಲಕ ಈ ಮಾತನ್ನು ಆಶೀರ್ವದಿಸಿದ್ದಾರೆ. ಇಲ್ಲಿ ನಾವು ಗಮನಿಸುವ ಒಂದು ಸಂಗತಿ ಏನಂತಂದ್ರೆ, ಇದರ ಹಿನ್ನೆಲೆ ಏನೋ ಸತ್ತಾಯಿ ಯೇಸು ಕ್ರಿಸ್ತನನ್ನು ಪ್ರಶ್ನೆ ಮಾಡಿ ಆತನ ಮಾತಿನಲ್ಲಿ ಸಿಕ್ಕಿಸುವುದಕ್ಕಾಗಿ ಬಂದಿರುವ ಕರ್ತನಾದ ಯೇಸು ಕ್ರಿಸ್ತನು ಅವರ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಾ ಈ ಒಂದು ವಿಷಯವನ್ನು ಕೇಳುತ್ತಾ ಇದ್ದಾರೆ. ಅವರು ಪುನರುತ್ಥಾನದ ಮೇಲೆ
ಯಾರಿಗೆ ಕ್ರಿಸ್ತನಲ್ಲಿ ಈ ಲೋಕದಲ್ಲಿ ಮರಣ ಅವರು ನಿದ್ರೆ ಹೋಗ್ತಾರೆ, ಅವರು ಪುನರುತ್ಥಾನ ಹೊಂದಿ ಅವರಿಗೆ ಮತ್ತೆ ಮರಣವೇ ಇಲ್ಲ. ಹಾಗಾದ್ರೆ ಮರಣ ಇದೆ. ಆದರೆ ಯೇಸು ಸ್ವಾಮಿ ಹೇಳಿದರು, ಪುನರುತ್ಥಾನ ಹೊಂದವರಿಗೆ ಮರಣ ಇಲ್ಲ. ಯೇಸು ಕ್ರಿಸ್ತನಲ್ಲಿ ಮತ್ತೆ ಎಬ್ಬಿಸಲ್ಪಟ್ಟವರಿಗೆ ಮರಣ ಇಲ್ಲ. ಅವರಿಗೆ ಹೊಸ ಜೀವನ ಕೊಟ್ಟಿರುವವರಿಗೆ, ನಿತ್ಯ ಜೀವನ ಕೊಟ್ಟಿರುವವರಿಗೆ ಮರಣ ಇಲ್ಲ. ಹಾಗಾದ್ರೆ ಅವರು ಮರಣಕ್ಕೆ ಗುರಿಯಾಗುವುದಿಲ್ಲ. ಎರಡನೇ ವಿಷಯ, ಪುನರುತ್ಥಾನ ಹೊಂದಿದವರಾಗಿದ್ದು ದೇವದೂತರಿಗೆ ಸರಿ ಸಮಾನ. ಯಾರು ಪರಲೋಕಕ್ಕೆ ಹೋಗುತ್ತಾರೋ ಅವರು ದೇವದೂತರಿಗೆ ಸರಿ ಸಮಾನರಾಗಿ ಇರುವರು. ಅವರು ದೇವರನ್ನು ನೋಡಿರುತ್ತಾರೆ, ಅವರು ಪವಿತ್ರರಾಗಿರುವಂತವರಾಗಿದ್ದಾರೆ, ಅವರು ಪರಿಶುದ್ಧವಾದ ಸ್ಥಳದಲ್ಲಿ ಇರುವಂತವರಾಗಿದ್ದಾರೆ. ಆ ಒಂದು ಸತ್ಯ ಯೇಸು ಸ್ವಾಮಿ ಎರಡು ವಿಷಯ ಇದೆ. ಒಂದು ಮರಣ ಇಲ್ಲ, ಇನ್ನೊಂದು ದೇವದೂತರಾಗುತ್ತಾರೆ. ಆದರೆ ಎಲ್ಲರಿಗಿಂತ ಇನ್ನೊಂದು ವಿಶೇಷತೆ, ಇವತ್ತು ನಿಮಗೆ ಅವಕಾಶ ಇದೆ. ಅದೇ ಮೂರನೇ ಒಂದು ವಿಷಯ ಬರುತ್ತೆ, ಅವರು ದೇವರ ಮಕ್ಕಳು ಆಗಿದ್ದಾರೆ. ಯಾರು ಯೇಸು ಕ್ರಿಸ್ತನನ್ನು ನಂಬುತ್ತಾರೋ ಅವರು ದೇವರ ಮಕ್ಕಳಾಗುತ್ತಾರೆ. ಯೋಹಾನ 1ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾರು ಆ ಕರ್ತನನ್ನು ಯೇಸು ಕ್ರಿಸ್ತನನ್ನು ನಂಬುತ್ತಾರೋ ಆತನನ್ನು ಅಂಗೀಕಾರ ಮಾಡುತ್ತಾರೆ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಯಾವ ಯೇಸು ಸ್ವಾಮಿಯನ್ನು ನಂಬುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಆ ರೀತಿಯಾಗಿರುವಂತಹ ಒಂದು ಜೀವಿತ, ಅದು ಪವಿತ್ರವಾಗಿರುವಂತಹ ಜೀವಿತ, ಅದು ಪ್ರಮೋದದ ಜೀವಿತವಾಗಿದೆ, ಅದು ಸತ್ಯದ ಜೀವಿತವಾಗಿದೆ. ಅದಕ್ಕಾಗಿ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ತನ್ನ ರಕ್ತ ಸುರಿಸಿ ಸತ್ತು ಹೂಡಲ್ಪಟ್ಟು ಮೃತ್ಯುವಿನಾಗಿ ಮೂರನೇ ದಿವಸ ಎದ್ದು ಬಂದರು. ಆಕೆ ಎದ್ದು ಬಂದಿದ್ರೆ ಈ ವಿಷಯಗಳು ಇವತ್ತು ಇಲ್ಲಿ ನಾವು ಗಮನಿಸಿರಲಿಲ್ಲ. ಹಾಗಾಗಿ ಈ ಸತ್ಯವಾಕ್ಯ ಇದು ಸತ್ಯವಾಕ್ಯ. ಆದ್ದರಿಂದಲೇ ಕರ್ತನು ನಮ್ಮನ್ನು ಪ್ರೀತಿಸ್ತಾರೆ. ಎಲ್ಲರೂ ಆ ಸತ್ಯ ತಿಳ್ಕೊಳ್ಬೇಕೆಂದು ಹೇಳಿ ಆತನು ತಡ ಮಾಡ್ತಾ ಇದ್ದಾರೆ. ಇಲ್ಲದಿದ್ದರೆ ಈಗಾಗುವ ಎಲ್ಲ ಘಟನೆಗಳನ್ನು ನೋಡುವಾಗ ಆತನು ಬೇಗ ಬರಬೇಕಿತ್ತು. ಹಾಗೆ ಹೇಳಿದ್ದಾರೆ, ನಾನು ಹೋಗ್ತೇನೆ, ತಿರುಗಿ ಬೇಗ ಬರುತ್ತೇನೆ. ಆತನು ತಡ ಮಾಡೋದಕ್ಕೆ ಕಾರಣ ಇವತ್ತು ಈ ಸಂದೇಶ ಹೇಳಲು ಬರಬೇಕು. ಇನ್ನೂ ಕೆಲವರು ಕರ್ತನಾದ ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳಬೇಕು, ಸತ್ಯದ ಮಾರ್ಗದಲ್ಲಿ ಬರಬೇಕು, ನಿತ್ಯ ಜೀವ ಹೊಂದಲು ದೇವರು ಆಶೀರ್ವದಿಸಲಿ. ಯಾಕಂದರೆ ಈ ಲೋಕದ ಜನರು ಮದುವೆ ಮಾಡಿಕೊಳ್ಳುತ್ತಾರೆ. ಇದು ಈ ಭೂಮಿಯ ಮೇಲೆ ಜೀವಿಸಲಿಕ್ಕೆ ದೇವರ ದೊಡ್ಡ ಒಂದು ಆಶೀರ್ವಾದ ಕುಟುಂಬಕ್ಕೆ ಕೊಡುವುದಕ್ಕಾಗಿ ದೇವರು ತಾನೇ ಈ ವಾಕ್ಯವನ್ನು ಒಂದು ಒಳ್ಳೆಯ ಪತ್ನಿ ಸಿಗಬೇಕಾದ್ರೆ ಅದು ರತ್ನ ಸಿಕ್ಕಿದ ಹಾಗೆ, ಡೈಮಂಡ್ಸ್ ಅಂತ ಹೇಳ್ತೀವಲ್ಲ, ರತ್ನ ಸಿಕ್ಕಿದ ಹಾಗೆ ದೇವರವಾಗಿದೆ. ಆ ಒಂದು ಗೌರವ ಪುರುಷನಾದ ಪತ್ನಿಗೆ ಕೊಡಬೇಕು, ಅದು ದೇವರ ವಾಕ್ಯ ನೋಡಬಹುದು. ಬೇರೆ ದೇವರ ಯೋಜನೆಯಲ್ಲಿ ಸ್ತ್ರೀ ಪುರುಷರು ಬಹಳ ಮಹತ್ವದ ಪಾತ್ರವನ್ನು ವಹಿಸುವವರಾಗಿದ್ದಾರೆ. ಈ ಒಂದು ಶ್ರೇಷ್ಠವಾದಂಥ ಸಂದರ್ಭ, ಪುನೀತ್ ಹಾಗೂ ವಸುಧಾ ಈ ಇಬ್ಬರು ಯೌವನಸ್ಥರು ಅವರು ನಾಳೆ ದಿನ ಅಂದರೆ ದಿನಾಂಕ 25 ಬುಧವಾರ 10 ಗಂಟೆಗೆ ಅವರು ಪರಸ್ಪರ ಇಬ್ಬರು ವಿವಾಹ ಒಡಂಬಡಿಕೆ ಮಾಡಿಕೊಂಡು ಅವರು ತಮ್ಮ ಜೀವಿತದ ಪ್ರಯಾಣವನ್ನು ಈ ಲೋಕದಲ್ಲಿ ದೇವರ ಯೋಜನೆಗೆ ಮತ್ತು ಆತನ ಚಿಂತನೆಗೆ ಅನುಸಾರವಾಗಿ ನಡೆಯುವುದಕ್ಕಾಗಿ ದೇವರು ಈ ಒಳ್ಳೆಯ ಕಾರ್ಯದಲ್ಲಿ ಏರ್ಪಾಡು ಮಾಡಿದ್ದಾರೆ. ಅದನ್ನು ಕೇಳಿರುವಂಥ ವೇದಭಾಗವನ್ನು ಮುಖ್ಯವಾಗಿ ಇಬ್ಬರು ಯೌವನಸ್ಥರಾದಂಥ ಪುನೀತ್ ಮತ್ತು ವಸುಧವರು ಸರಿಯಾಗಿ ಅರ್ಥ ಮಾಡಿಕೊಂಡು ಆತನ ಮಹಿಮೆಗಾಗಿ ಈ ವಿವಾಹದ ಒಂದು ನಿಶ್ಚಿತಾರ್ಥವನ್ನು ಮಾಡಿಕೊಡುವಾಗ ಅದು ದೇವರಿಗೆ ಮಹಿಮೆ ತರುವಂಥ ವಿಷಯವಾಗಿದೆ. ಈಗ ಆ ಒಂದು ಒಡಂಬಡಿಕೆಯನ್ನು ವಿವಾಹದ ನಿಶ್ಚಿತಾರ್ಥವನ್ನು ನೆರವೇರಿಸುವುದಕ್ಕಾಗಿ ನಮ್ಮ ಬೇರೆ ದೇವಸೇವಕರು ಸೊಲೊಮೋನರಿಂದ ಯಥೋಚಿತವಾಗಿ ಕೇಳಿದ ಈ ವಾಕ್ಯಕ್ಕಾಗಿ ಪ್ರಿಯ ಸೋಮಣ್ಣವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ವಾಮಿ ನಾವು ಕೊಟ್ಟ ಹೇಳಿ
ಆದಿಯಲ್ಲಿ ಸ್ವಾಮಿಯನ್ನು ಆದರವನ್ನು ಸ್ವಾಮಿಯನ್ನು ಮಣ್ಣಿನಿಂದ ರೂಪಿಸಿ ಅವರಿಗೆ ಸರಿಬೀಳುವಂಥ ಸ್ವಾಮಿ ಸಹಕಾರವನ್ನು ಮಾಡಿಕೊಟ್ಟು ಈಗ ನಿಮಗೆ ಸರಿಬೀಳುವುದಾಗಿ ಆದರವನ್ನು ಹೇಳಿದ ಹಾಗೆ ಕರ್ತನೆ ನಾವು ಸಹ ಕರ್ತನೆಯನ್ನು ಕೊಟ್ಟಂತ ಹಾಗೆ ಆ ಕಾರಣವನ್ನು ಪೂರ್ಣ ಸ್ವಾಮಿಯನ್ನು ಮೊದಲನೇ ತಿಳಿಸಿಕೊಟ್ಟು ಏಕೆಂದರೆ ಆ ಮದುವೆ ಸ್ವಾಮಿ ಅದು ನಿಮಗೆ ಬಹಳ ಇಷ್ಟವಾಗಿತ್ತು ಮತ್ತು ಮಿಚ್ಚಾಗಿತ್ತು ಅನ್ನೋದೆಲ್ಲ ಆಕೆ ಸೇರಿಸಿಕೊಳ್ಳುವುದನ್ನು ನಿಮಗೆ ದರ್ಶಿಸುತ್ತಾಗಿ ನಾವು ಹೌದು ಕರ್ತನೆ ದಾಂಪತ್ಯ ಕರ್ತನೆ ಏಕೆಂತಂದ್ರೆ ಸ್ವಾಮಿ ನೀನು ಕುಟುಂಬವನ್ನು ಸ್ವಂತ ದೇವರು ಕುಟುಂಬವನ್ನು ಕೊಟ್ಟವಂತ ದೇವರು ಕುಟುಂಬವನ್ನು ಸ್ವಾಮಿಯನ್ನು ಸಾಕಿ ಸಲ್ಲುವಂತ ದೇವರು ಸ್ವಾಮಿ ಮಾಡಿಸಿ ಕರ್ತನೆ ಇದಕ್ಕಾಗಿ ಸ್ವಾಮಿ ಸ್ವಾಮಿ ಕರ್ತನೆ ಹೀಗೆ ನಿನ್ನ ಮಕ್ಕಳಾದ ನಮ್ಮ ಸ್ವಾಮಿ ಹೀಗೆ ಒಟ್ಟಾಗಿ ಸೇರಿಸಿ ಕರ್ತನೆ ನಿನ್ನ ಆಜ್ಞೆಗಳನ್ನು ಸ್ವಾಮಿ ನಿನ್ನ ಜೀವನ ವಾಕ್ಯದಲ್ಲಿ ಸ್ವಾಮಿ ಪ್ರತಿಯಪ್ಪ ಇವರನ್ನು ನಾವು ಕೈಕೊಂಡು ನಿನಗೋಸ್ಕರ ಸ್ವಾಮಿ ಜೀವಿಸುವಂತೆ ನಿನ್ನ ಮಾತುಗಳನ್ನು ನಾವು ತಿಳ್ಕೊಳ್ಳುತ್ತೇವೆ ನಿನ್ನ ಪ್ರಮಾಣಕ್ಕಾಗಿ ನಿನ್ನ ಸುತ್ತುತ್ತೀವಿ ಕೊಂಡಾಡುತ್ತೀವಿ ನಿಮಗೆ ಕರ್ತನೆ ದೇವ ಮತ್ತು ಪುನೀಯ ಮತ್ತು ಶುದ್ಧ ಇವರನ್ನು ಸ್ವಾಮಿ ನಿನ್ನ ಸ್ವಾಮಿ ಆ ದಾಂಪತ್ಯ ಸ್ವಾಮಿ ಕಾರ್ಯವಾದ ಕರ್ತನೆ ಆ ಮಧುಮಕ್ಕಳನ್ನು ಸ್ವಾಮಿಯನ್ನು ಆಶ್ರಯಿಸಬೇಕು ಮಧುಮಕ್ಕಳಿಗೆ ಬೇಕಾದ ಸ್ವಾಮಿಗಳನ್ನು ಎಚ್ಚರಿಸಬೇಕು ಮಧುಮಕ್ಕಳಿಗೆ ಸ್ವಾಮಿಯನ್ನು ನೀವು ಕರ್ತನೆ ಅವರ ಮೇಲೆ ಬಲಪಡಿಸಿ ನಡೆಸಬೇಕು ಕರ್ತನೆ ಕರ್ತನೆ ಏಕೆಂದರೆ ಅವರನ್ನು ವಾಸನ ಮಾಡಿ ಅವರನ್ನು ಸ್ವಾಮಿಯನ್ನು ಪ್ರೀತಿಗಳ ಸ್ವಾಮಿ ನೀನು ಸಾಕಿ ಸಲ್ಲುವಂಥ ದೇವರ ಸ್ವಾಮಿ ನಾಡಿದೆಯಲ್ಲ ಇದಕ್ಕಾಗಿ ಏಕೆಂದರೆ ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿ ಪ್ರೀತಿ ಹೆಚ್ಚಿಸಿಕೊಳ್ಳೋದಿಲ್ಲ ಪ್ರೀತಿ ಮರೆಯಲಿಲ್ಲ ಪ್ರೀತಿಗಳು ಬಹಳ ಒಳ್ಳೆಯದಲ್ಲ ಹೇಳಿ ಕರ್ತನೆ ಈ ಪ್ರೀತಿಯಿಂದ ಸ್ವಾಮಿ ಅವರನ್ನು ಸ್ವಾಮಿಯನ್ನು ಬಹಳ ಪ್ರೀತಿ ಮಾಡಿ ಈ ಪ್ರೀತಿಯನ್ನು ನಾವು ಇಟ್ಟಿದ್ದೀವಿ ಕರ್ತನೆ ಹೀಗೆ ನಿನ್ನ ಮಕ್ಕಳಿಗೆ ಬೇಕಾದ ಬಲವಾದ ಶಕ್ತಿಯನ್ನು ಜ್ಞಾನ ತಿಳುವಳಿಕೆಯಿಂದ ಪರಿಸ್ಥಿತಿಯನ್ನು ಆಚರಿಸಿ ನಡೆಸಲಿಕ್ಕೆ ನಾವು ಪ್ರಾರ್ಥಿಸೋಪ್ಪ ಇಲ್ಲಿ ನೆರವೇರುವುದಿಲ್ಲ ನಮ್ಮ ಮಕ್ಕಳನ್ನು ಸ್ವಾಮಿಯ ಬಲಪಡಿಸಿ ನಡೆಸು ಕರ್ತನೆ ನಾಳೆ ನಡೆಯುವಂಥ ಕೂಟದಲ್ಲಿ ನಿಲ್ತೀನಿ ಸ್ವಾಮಿ ನಿನ್ನ ಮಕ್ಕಳು ಸ್ವಾಮಿ ಮಾಡುವಂತೆಲ್ಲ ಕಾರ್ಯಗಳು ಸ್ವಾಮಿ ಅದರಿಂದ ಮೆಚ್ಚಾಗಿ ಮಾದರಿಯಾಗಿ ಸಾಕ್ಷಿಯಾಗಿ ಉಪವಾಗಿ ಮಾಡಲಾಗಲಿ ಎಂಬುದಾಗಿ ನಾವು ನಿನ್ನ ಮಾಡ್ತೀವಪ್ಪ ನಿನಗೆ ಮಾಡಿ ನಾವು ಹಾಗೆಂದು ಕರ್ತನೆ ಕೂಟದಲ್ಲಿ ನೀನು ಮಧ್ಯಸ್ಥನಾಗಿದ್ದು ಯಜಮಾನನಾಗಿದ್ದು ಕರ್ತನೆ ಇವೆಲ್ಲವನ್ನು ಸ್ವಾಮಿ ನೀನೇ ನೆರವೇರಿಸಿಕೊಡಬೇಕೆಂದು ನಮ್ಮೊಳಗೇನು ನಮ್ಮ ರಕ್ಷಕನಾಗಿರುವ ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥಿಸಬೇಡಿ ನನ್ನ ತಂದೆ ವಿನಂತಿಸ್ಕೊಳ್ತಾ ಇದ್ದೇನೆ ಪುನೀತ್ ಅವರು ದಯಮಾಡಿ ನಿಲ್ಲುವುದಾದರೆ ಈ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದೇವೆ ದಯಮಾಡಿ ಅವರು ಸಹ ವೇದಿಕೆಯನ್ನು ಬರಬೇಕೆಂದು ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗಾಗಿ ವಿವಾಹ ನಾಳೆ ನಡೆಯುತ್ತೆ ನಿಶ್ಚಿತಾರ್ಥದಲ್ಲಿ ಹೇಳುವಾಗ ಈವನ್ ಹೊರಗಡೆ ರಿಜಿಸ್ಟರ್ ಮಾಡಬೇಕಾದ್ರೂ ಒಂದು ತಿಂಗಳು ಬೇಕಾಗುತ್ತೆ ಈಗ ಎಷ್ಟು 12 ಗಂಟೆಗೂ ಇಲ್ಲ ನಾನು ಇದೆಯಾ ಮದುವೆಗೆ ಎಷ್ಟು ಸಮಯ ಉಳಿದಿದೆ ಈಗ ಓಕೆ ನೋಡಿ ಈ ಒಂದು ನಿಶ್ಚಿತಾರ್ಥ ತುಂಬ ಅದ್ಭುತ ರೀತಿಯಿಂದ ಈ ಸಮಯದಲ್ಲಿ ನಡೀತಾ ಇದೆ ನಾಳೆ 10 ಗಂಟೆಗೆ ವಿವಾಹದ ಸಮಯ ಇದೆ ಹೇಗೂ ಈ ಸಮಯದಲ್ಲಿ ನಾನು ಪುನೀತ್ ಅವರ ತಂದೆ ತಾಯಿಗಳನ್ನು ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ಕೆಲವರನ್ನ ಒಂದೇ ಕೇಳ್ತೀನಿ ಸಹೋದರಾದ ಸೈಲಸ್ ಅವರು ಹಾಗೂ ಸಹೋದರಿ ಸುಮಾ ನೀವು ನಿಮ್ಮ ಮಗ ಪುನೀತ್ಗೆ ವಿವಾಹ ಮಾಡಿಕೊಡಲಿಕ್ಕೆ ಒಪ್ಪಿಕೊಂಡಿರುವಂಥ ಸ್ತ್ರೀ ವಸುಧಾ ಇವರೇ ಆಗಿದ್ದಾರ ನಿಮ್ಮ ಒಪ್ಪಿಗೆ ಹೇಳಬೇಕು ಓಕೆ ಹಾಗೂ ಪುನೀತ್ ಅವರು ಕೇಳ್ತಾ ಇದ್ದೇನೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ವಿವಾಹಕ್ಕಾಗಿ ನೋಡಿದಂಥ ಕನ್ಯೆ ವಸುಧಾ ಇವರೇ ಆಗಿದ್ದಾರ ಓಕೆ ಹಾಗಾದರೆ ಇವರ ಸೈಡ್ ಓಕೆ ಆಗುತ್ತೆ ನಾವು ವಸುಧಾ ದಿನೇಶ್ ಓಕೆ ನೀವು ನಿಮ್ಮ ಮಗಳಾಗಿರುವ ವಸುಧಾ ಅವರಿಗೆ ಈ ವಿವಾಹಕ್ಕಾಗಿ ಪುರುಷರು ಆತನು ಪುನೀತ್ ಈತನೇ ಆಗಿದ್ದಾರ ಹೌದಲ್ಲ ಓಕೆ ಹಾಗೂ ವಸುಧಾ ನೀವು ನಿಮ್ಮ ತಂದೆಯ ಒಂದು ಇಚ್ಛೆ ಮೇರೆಗೆ ನಿಮಗೋಸ್ಕರ ವರನಾಗಿ ನೋಡಿದಂತಹ
ದೇವರು ಕೂಡಿಸಿದ್ದನ್ನು ಮನುಷ್ಯನು ಅಗಲಿಸಲಾರನು. ಇನ್ನು ಇವರು ಇಬ್ಬರಲ್ಲ, ಒಂದೇ ಶರೀರವಾಗಿರುವರು. ಆಮೇನ್, ಆಮೇನ್, ಆಮೇನ್. ಕಾನಾ ಊರಿನ ಮದುವೆಯಲ್ಲಿ ಕೊಂಡಾಟವೇ, ನಮ್ಮ ಯೇಸು ರಾಜ ಬಂದಿರುವನು. ಆನಂದವೇ, ನಮ್ಮ ಯೇಸು ರಾಜ ಬಂದಿರುವನು. ಈ ಸಂಧ್ಯಾ ಸಮಯದಲ್ಲಿ ನಾವು ಈ ರೀತಿಯಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಸೇರಿ ಬಂದಿದ್ದೇವೆ. ನಿನ್ನ ಅಮೂಲ್ಯವಾದ ವಾಕ್ಯ ನಮ್ಮ ಹೃದಯಕ್ಕೆ ಸ್ಪರ್ಶ ಮಾಡಿದ್ದೇ ಅದಕ್ಕಾಗಿ ಸ್ತೋತ್ರ. ಹೇಗೂ ನಿನ್ನನ್ನು ಅರಿಯುವುದೇ ಅತಿ ಶ್ರೇಷ್ಠವಾಗಿದೆ ಸ್ವಾಮಿ. ನಿನ್ನನ್ನು ಅರಿತವರು ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಹಿಮೆಗೋಸ್ಕರ ಈ ಲೋಕದಲ್ಲಿ ಜೀವಿಸುವರಾಗಿದ್ದಾರೆ. ಹಾಗಾಗಿ 2 ಸಭೆ 2 ಕುಟುಂಬವನ್ನು ನೀನು ಒಂದು ಮಾಡುತ್ತಾ ಎಂಬುದನ್ನು ನೆನೆಸಿ ನಿನ್ನನ್ನು ಕೊಂಡಾಡುತ್ತೇವೆ. ಈ ನಿಶ್ಚಿತಾರ್ಥದ ಕಾರ್ಯಕ್ರಮದಲ್ಲಿ ಸೋದರ ಪುಡಿ ಹಾಗೂ ಸೋದರಿ ವಸುಧಾ ಅವರು ಸ್ವಾಮಿ ಅವರಿಬ್ಬರು ಈ ಒಂದು ಒಬ್ಬರಿಗೊಬ್ಬರು ಆ ರಿಂಗ್ ಎಕ್ಸ್ಚೇಂಜ್ ಮಾಡುವುದರ ಮುಖಾಂತರ ಮತ್ತು ಅವರು ಒಪ್ಪಿಗೆ ಕೊಟ್ಟ ನಂತರ ಈ ನಿಶ್ಚಿತಾರ್ಥ ಆಗಿದೆ. ಹಾಗಾಗಿ ನಾಳೆ ನಿನ್ನೆಚಿತವಾದ ಸ್ವಾಮಿ ನಡೆಯುವಂಥ ವಿವಾಹ ಕಾರ್ಯಕ್ರಮ ಅದು ನಿನ್ನ ಮಹಿಮೆಗೋಸ್ಕರ ಆಗಲಿ ಮತ್ತು ಅನೇಕರು ಅದಕ್ಕೆ ಸಾಕ್ಷಿ ಕಲಿಸಲಿಕ್ಕಾಗುವುದು ಮತ್ತು ಆ ಸಮಯದಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯ ಸಂದೇಶ ಕೊಡುವಂಥವರು ಹಾಗೂ ಅದನ್ನು ವಿವಾಹ ನಡೆಸಿಕೊಡುವಂಥವರು ಎಲ್ಲವೂ ನಿನ್ನ ಮಹಿಮೆಗೋಸ್ಕರ ಆಗಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಈ ಸಂಧ್ಯಾ ಸಮಯದಲ್ಲಿ ಈ ರೀತಿಯಾಗಿ ಎಲ್ಲರೂ ನೀನು ಆಶೀರ್ವದಿಸಬೇಕಾಗಿ ಸ್ತೋತ್ರ. ತಿರುಗಿ ನಾವು ಪುಣ್ಯದವರನ್ನು ನಿನ್ನ ವಿನ ಕೃಪೆಯಿಂದಲೇ ನಡೆಸಬೇಕೆಂದು ನಾವು ಪ್ರಾರ್ಥಿಸಿ ನಾಮದಲ್ಲಿ ಸ್ತೋತ್ರ ನಾವು ಸಲ್ಲಿಸುವಂತವರಾಗಿದ್ದೇವೆ. ಈ ಕಾರ್ಯವನ್ನು ನೆರವೇರಿಸಿಕೊಂಡಂತ ಈಗ ಒಂದು ಸಂಗೀತವನ್ನು ಮಾಡಿಕೊಂಡು ಕೊನೆ ಪ್ರಾರ್ಥನೆ ಮಾಡಿ ನಮ್ಮ ತಂದೆಯಾದ ದೇವರ ಪ್ರೀತಿಯು ಮಗನಾದ ಯೇಸು ಕ್ರಿಸ್ತನ ಕೃಪೆಯು ಪವಿತ್ರಾತ್ಮನ ಅನುಮತಿಯು ಈ ಸಮಯದಲ್ಲಿ ಆ ಪ್ರಿಯ ಸಹೋದರ ಪುನಿ ಪ್ರಿಯ ಸಹೋದರಿ ವಸುಧಾ ಇಲ್ಲಿ ಕೂಡಿ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೊಟ್ಟಿಗೂ ದೇವರ ಆ ಸಂದೇಶದೊಟ್ಟಿಗೂ ನಮ್ಮೆಲ್ಲರಿಗೂ ಇರಲಿ. ಆಮೆನ್. ಆನಂದವೇ, ಮದುಮಗನೇ ನಿನಗೆ ಶುಭಾಶಯ, ಮದುಮಗಳೇ ನಿನಗೆ ಶುಭಾಶಯ, ಮದುಮಗನೇ ನಿನಗೆ ಶುಭಾಶಯ, ಮದುಮಗಳೇ ನಿನಗೆ ಶುಭಾಶಯ. ಕಾನಾ ಊರಿನ ಮದುವೆಯಲ್ಲಿ ಕೊಂಡಾಟ
ಆನಂದವೇ. ಯೇಸುವಿನ ನಾಮದಲ್ಲಿ ನಡೆಯುವಂತ ಮದುವೆ ಇದು, ಕಾನಾ ಊರಿನ ಮದುವೆ, ಒಂದು ಕೊರತೆ ಇಲ್ಲದ ಮದುವೆ. ಯೇಸುವಿನ ನಾಮದಲ್ಲಿ ನಡೆಯುವಂತ ಮದುವೆ ಇದು, ಕಾನಾ ಊರಿನ ಮದುವೆ, ಒಂದು ಕೊರತೆ ಇಲ್ಲದ ಮದುವೆ. ಇಲ್ಲಿ ನೀರೆಲ್ಲ ದ್ರಾಕ್ಷಾರಸವೇ, ಇಲ್ಲಿ ನೀರೆಲ್ಲ ದ್ರಾಕ್ಷಾರಸವೇ. ನಿಮ್ಮ ಬಾಳಿನ್ನು ಯೇಸುವಿನ ವಶವೇ, ನಿಮ್ಮ ಬಾಳಿನ್ನು ಯೇಸುವಿನ ವಶವೇ. ಮದುಮಗನೇ ನಿನಗೆ ಶುಭಾಶಯ, ಮದುಮಗಳೇ ನಿನಗೆ ಶುಭಾಶಯ. ಮದುಮಗನೇ ನಿನಗೆ ಶುಭಾಶಯ, ಮದುಮಗಳೇ ನಿನಗೆ ಶುಭಾಶಯ. ಕಾನಾ ಊರಿನ ಮದುವೆಯಲ್ಲಿ ಕೊಂಡಾಟ ಕೊಂಡಾಟವೇ, ನಮ್ಮ ಯೇಸು ರಾಜ ಬಂದಿರುವನು, ಆನಂದ ಆನಂದವೇ. ನಮ್ಮ ಯೇಸು ರಾಜ ಬಂದಿರುವನು, ಆನಂದ ಆನಂದವೇ. ಯೇಸುವಿನ ಆಗಮನ ತಂದಿಹುದು ಹೊಸ ಹರುಷ, ಸಂತೋಷ ಸಂತೋಷವೇ. ಕಾನಾ ಊರೆಲ್ಲ ಉಲ್ಲಾಸವೇ. ಯೇಸುವಿನ ಆಗಮನ ತಂದಿಹುದು ಹೊಸ ಹರುಷ, ಸಂತೋಷ ಸಂತೋಷವೇ. ಕಾನಾ ಊರೆಲ್ಲ ಉಲ್ಲಾಸವೇ. ಮದುವೆ ಮನೆಗೆಲ್ಲ ಒಳ್ಳೆಯ ದಿನವೇ, ಮದುವೆ ಮನೆಗೆಲ್ಲ ಒಳ್ಳೆಯ ದಿನವೇ. ಮಧು ಮಕ್ಕಳಿಗೆ ಆನಂದ ಕ್ಷಣವೇ, ಮಧು ಮಕ್ಕಳಿಗೆ ಆನಂದ ಕ್ಷಣವೇ. ಮದುಮಗನೇ ನಿನಗೆ ಶುಭಾಶಯ, ಮದುಮಗಳೇ ನಿನಗೆ ಶುಭಾಶಯ. ಮದುಮಗನೇ ನಿನಗೆ ಶುಭಾಶಯ, ಮದುಮಗಳೇ ನಿನಗೆ ಶುಭಾಶಯ. ಕಾನಾ ಊರಿನ ಮದುವೆಯಲ್ಲಿ ಕೊಂಡಾಟ ಕೊಂಡಾಟವೇ, ನಮ್ಮ ಯೇಸು ರಾಜ ಬಂದಿರುವನು, ಆನಂದ ಆನಂದವೇ. ನಮ್ಮ ಯೇಸು ರಾಜ ಬಂದಿರುವನು, ಆನಂದ ಆನಂದವೇ. ಮದುಮಗನೇ ನಿನಗೆ ಶುಭಾಶಯ, ಮದುಮಗಳೇ ನಿನಗೆ ಶುಭಾಶಯ. ಮದುಮಗನೇ ನಿನಗೆ ಶುಭಾಶಯ, ಮದುಮಗಳೇ ನಿನಗೆ ಶುಭಾಶಯ. ಸುಂದರ ರೂಪನೆ ಪ್ರೇಮದ
ಹತ್ತು ಪ್ರೀತಿ ಮೇಲೆ ಪ್ರೀತಿ ಹೊತ್ತು ಲೆಕ್ಕ ಇರದ ಪ್ರೀತಿ ನಮ್ಮದು. ಒಂದು ಪ್ರೇಮ ಪಲ್ಲಕ್ಕಿಯ ಮೇಲೆ ಎರಡು ಹೃದಯದ ಪಯಣ. ನನ್ನ ಪುಟ್ಟ ಲೋಕ ನೀನೇ ಅಲ್ಲವೇ, ಮಾಯಾದ ಮಾಯಾದ ಕನಸಿನಲ್ಲಿ ನಾನಿನ್ನ ಸೇರಲೇ. ಕೈ ಜಾರೋ ಸಂಜೆಯ ಕೈ ಬೀಸಿ ಕರೆದೆಯ ನೂರಾರು ಕಲ್ಪನೆ ಮೆಲ್ಲನೆ ಬಂದು ಮರೆಯಾಗಿದೆ. ನನ್ನ ಪುಟ್ಟ ಲೋಕ ನೀನೇ ಅಲ್ಲವೇ. ಹೂವಂತೆ ನಗಲು ಪ್ರೀತಿ ಕೈ ಚಾಚಿ ಕರೆದ ರೀತಿ ಅದು ವಿರಳ ತುಂಬ ಸರಳ ನದಿ ತುಂಬೋ ರೀತಿ ಕಡಲ. ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ ನಿನ್ನ ಮೋಹಿಸುವಂತಲೇ ನೂರಾರು ಕನಸು ಹೂವಂತಲೇ ಇದುವೇ ನಮಗೆ ಹೊಸಗರು. ಬಂದು ಕೇಳುವೊಮ್ಮೆ ನನ್ನ ಕಂಪನ. ನಾನಿನ್ನ ಕೂಡಿ ಬಾಳಬೇಕು ಅನ್ನೋ ಆಸೆನ. ತಾನಾಗೆ ಹುಟ್ಟೋ ಪ್ರೀತಿ ನಮ್ಮ ನೆನಪೇ ನಮಗೆ ಸ್ಫೂರ್ತಿ. ಅದು ಬಹಳ ಅಂತರಾಳ ಇದು ತಿಳಿಸೋ ರೀತಿ ಬಹಳ. ಒಮ್ಮೆ ಬಿಟ್ಟು ಸ್ಪಂದಿಸೋ ಸರಿಯಾದ ಸಮಯಕ್ಕೆ ಸೇರಿಸೋ. ಒಮ್ಮೆ ಕೈಯನ್ನು ಹಿಡಿದರೆ ಅದೇ ತಾನೇ ಪ್ರೀತಿಯ ಆಸರೆ. ಇದುವೇ ನಮಗೆ ಹೊಸ ಬೆಸುಗೆಯ